ಯಾರು ಈ ಪ್ರಯಾಗ್ ಅವರು, ಏನಕ್ಕೆ ಡ್ರೋನ್ ಪ್ರತಾಪ್ ಅವರ ಮೇಲೆ ಅಲಿಗೇಷನ್ಸ್ನ ಹಾಕ್ತಿದ್ದಾರೆ, ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು. ಸೊ ಇದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಈ ಪ್ರಯಾಗ್ ಅನ್ನೋರು ಬಂದ್ಬಿಟ್ಟು ಇವರು BBMP ಅಧಿಕಾರಿ, ಆಯಿತಾ. ಇವಾಗ ಏನು ಡ್ರೋನ್ ಪ್ರತಾಪ್ ಅವರು ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಡಿ ಅಂತ ಬಿಗ್ ಬಾಸ್ ಹೇಳಿದಾಗ ಅವರಲ್ಲಿ ಒಂದಷ್ಟು ಮಾತುಗಳನ್ನ ಆಡಿದರು. ಬಿಗ್ ಬಾಸಲ್ಲಿ ಒಂದು ಸ್ಟೇಜ್ ಮೇಲೆ ಏನಂದರೆ, ಬಂದರು, ನನ್ನ ಕೂಡಾಕಿದ್ರು, ತಲೆ ಮೇಲೆ ಹೊಡೆದ್ರು, ನಂಗೆ ತುಂಬ ಚಿತ್ರಹಿಂಸೆ ಕೊಟ್ಟರು, ಹಂಗೆ ಕೇಳಿದ್ರು, ಹಿಂಗೆ ಕೇಳಿದ್ರು, ನೀನು ಹುಚ್ಚ ಅಂತ ಒಪ್ಕೋ, ನಿಮ್ಯಾನ್ಸಿಗೆ ಅಡ್ಮಿಂಟ್ ಆಗು ಅಂತೆಲ್ಲ ಹೇಳಿದ್ರು, ಅಂತೆಲ್ಲ ಒಂದಷ್ಟು ವಿಚಾರನ ಹೇಳಿದ್ರು. ಸೊ ಆವಾಗ ಅವರನ್ನು ಟ್ರೀಟ್ ಮಾಡಿದಂಥ ಅಧಿಕಾರಿನೇ ಇವರು ಪ್ರಯಾಗ್ ಅವರು. ನನ್ನ ಮೇಲೆ ಸುಮ್ಮನೆ ಇಲ್ಲ ಸಲ್ಲದ ಅಲಿಗೇಷನ್ಸ್ನ ಹಾಕ್ತಿದ್ದಾರೆ, ನಾವು ಆ ಥರ ಯಾವುದೇ ರೀತಿ ನಡ್ಕೊಂಡಿಲ್ಲ. ಇದು ಬಂದ್ಬಿಟ್ಟು ಡ್ರೋನ್ ಪ್ರತಾಪ್ ಅವರು ಸುಳ್ಳು ಹೇಳಿದ್ದಾರೆ ಅಥವಾ ಏನೋ ಒಂದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿದ್ದಲ್ಲ. ಅವ್ರ ಮೇಲೆ ಯಾವುದೇ ಥರದ ಕಂಪ್ಲೇಂಟ್ ಕೂಡ ಆ ಟೈಮಲ್ಲಿ ಯಾವುದೋ ರಿಜಿಸ್ಟರ್ ಆಗಿರಲಿಲ್ಲ. ಅವ್ರನ್ನ ಪೊಲೀಸವರು ಬಂದು ಕರ್ಕೊಂಡು ಹೋಗೋಕ್ಕೆ ಕಾರಣ ಇದ್ದಿದ್ದೇನೆಂದರೆ, ಅವರು ಫಾರಿನ್ನಿಗೆ ಹೋಗಿರ್ತಾರೆ. ಫಾರಿನ್ನಿಂದ ಬಂದಾಗ ಅವಾಗ ಕರೋನಾ ಟೈಮ್ ಇರುತ್ತೆ, ಅವರ ಕೈಗೆ ಒಂದು ಬ್ಯಾಡ್ಜನ್ನು ಹಾಕಿರ್ತಾರೆ, ಆಯಿತಾ. ಫಾರಿನ್ ರಿಟರ್ನ್ಸ್ ಯಾರಾಗಿರ್ತಾರೆ ಅವರಿಗೆ ಆ ಬ್ಯಾಡ್ಜು ಅವರ ಕೈಯಲ್ಲಿರುತ್ತೆ. ಅಂದ್ರೂ ಅವರ ಬ್ಯಾಡ್ಜ್ ಹಿಡ್ಕೊಂಡು ನ್ಯೂಸಿಗೆ ಅಂದರೆ ಕಿರಿಕೀರ್ತಿ ಅವರ ಜೊತೆ ಒಂದು ಇಂಟರ್ವ್ಯೂ ಕೊಡ್ತಾರೆ, ಆಯಿತಾ. ಅವಾಗ ಹೇಳ್ತಾರೆ ಅವರು, ನನ್ನ ಕೈಯಲ್ಲಿ ಬ್ಯಾಡ್ಜ್ ಹಾಕಿದ್ದಾರೆ ಅಂದರೂ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಕ್ವಾರಂಟೈನ್ ಮಾಡೋದನ್ನ ಬಿಟ್ಟು ಅವರು ಫಾರಿನ್ನಿಂದ ಬಂದಿರೋರನ್ನ ಹೆಂಗೆ ಈ ಥರ ಬಿಟ್ಕೊಂಡಿದ್ದಾರೆ ಅಂತ ಹೇಳಿ ಜನ ಕ್ವಶನ್ ಮಾಡಿದಾಗ ಅವಾಗ ಅವ್ರನ್ನ ಕ್ವಾರಂಟೈನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಅವ್ರನ್ನ ಹುಡುಕೊಂಡು ಹೋಗ್ತಾರೆ. ಅವರೆಲ್ಲೂ ಸಿಗೋದಿಲ್ಲ. ಅವಾಗ ಅವ್ರು ಊರಿಗೆ ಹೋಗ್ತಾರೆ. ಊರಿಗೆ ಹೋದಾಗ ಅವ್ರನ್ನ ಫೋನ್ ಮಾಡಿ ಕರೆಸ್ಕೊಂಡು ಒಂದು ಮೈಸೂರಿನ ಹೋಟೆಲಲ್ಲಿ ಕ್ವಾರಂಟೈನ್ ಮಾಡ್ತಾರೆ, ಆಯಿತಾ. ಆಮೇಲೆ ಅದೇನು ನ್ಯೂಸ್ ಅವ್ರು ಅಷ್ಟು ಜನ ಬಂದಿದ್ರು, ಓಪನ್ ಮಾಡಿದ್ರೆ ಅಷ್ಟು ಎಲ್ಲ ನ್ಯೂಸ್ ಚಾನಲ್ಗಳು, ಅದೆಲ್ಲ ಎಷ್ಟು ನಿಜ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಬಟ್ ಅವ್ರಿಗೆ ಹೊಡೆದ್ರ, ತಲೆಗೆ ಹೊಡೆದ್ರ, ಅದೂ ಅವ್ರು ಹೇಳ್ತಿದ್ದಾರೆ, ಇಲ್ಲ ನಾವು ಯಾವುದೇ ರೀತಿ ಆ ಥರ ನಡ್ಕೊಂಡಿಲ್ಲ ಅಂತ ಪ್ರಯಾಗ್ ಅವರು ಹೇಳ್ತಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಅಲ್ಲಿ ಸ್ಟೇಟ್ಮೆಂಟ್ ಕೊಡುವಾಗ ಹೇಳಿದ್ದಾರೆ, ಇಲ್ಲ ನಂಗೆ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನನಗೆ ಮಾನನಷ್ಟ ಮೊಕದ್ದಮೆ ಇವರು 2 ಕೋಟಿ ಕೊಡಬೇಕು ಅಂತೇಳಿ ಪ್ರಯಾಗ್ ಅವರು ಕೇಸನ್ನು ಹಾಕಿದ್ದಾರೆ. ಅದು ಕೂಡ ಇವಾಗ ರನ್ನಿಂಗಲ್ಲಿ ಇದೆ. ಸೊ ನಡೆದಿರೋ ಮ್ಯಾಟ್ರು ಇಷ್ಟು. ಸೊ ಇವಾಗ ಅವ್ರಂಗೆ ಮಾಡಿದಾರಾ ಇಲ್ವಾ ಅದನ್ನು ಹೇಳ್ಬೇಕಾಗಿರೋದು ಪ್ರತಾಪ್ ಅವರು. ಸೊ ಹಾಗೆ ಇನ್ನೂ ಒಂದು ಇಶ್ಯೂ ಇದೆ ಅವ್ರದ್ದು, ಅದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.